ಭಟ್ರು ಪೂರಿನಲ್ಲಿ ನಟಿಸ್ತಾ ಇದ್ದಾರೆ. ಬೆಂಡೆಕಾಯಿ ರೆಡಿಯಾಗಿತ್ತು. ಬೆಂಡೆಕಾಯಿ ಫ್ರೈ ಅಂತೂ ಅದ್ಭುತವಾಗಿ ಬೆಳಗ್ಗೆನೇ ಕೊಟ್ಟರು. ಮೈಸೂರಿನ ದೊಡ್ಡ ಗಡಿಯಾರದ ಪಕ್ಕದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆಯಲ್ಲ, ಅದ್ರ ಮುಂಭಾಗದಲ್ಲಿ ವಿನಯ್ ಟಿಫಾನೀಸ್ ಅಂತೇಳಿ ನೋಡಿ, ಶ್ರೀ ವಿನಯ್ ಟಿಫಾನೀಸ್ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಶಿವಮೊಗ್ಗ ವಿರೂಪಾಕ್ಷು ಮೈಸೂರಿಗೆ ಬಂದೀನಿ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ. ಅದ್ಭುತವಾದಂಥ ಶುದ್ಧ ಸಸ್ಯಾಹಾರಿ ಹೋಟೆಲ್ಗೆ ಇವತ್ತಿನ ದಿವಸ ಬಂದೀನಿ. ಸೂಪರ್ ಆಗಿದೆ ಹೋಟ್ಲು. ಭಾಳ ರೀಸನಬಲ್ ರೇಟಲ್ಲಿ ತಿಂಡಿನೆಲ್ಲ ಕೊಡ್ತಾರೆ, ಊಟವನ್ನು ಕೊಡ್ತಾರೆ. ಬಿಸಿ ಬಿಸಿ ಪೂರಿ ಸಾಗು ರೆಡಿಯಾಗಿದೆ, ತಗೊಳ್ಳಿ ಸರ್ ಅಂತೇಳಿ ಮೇಡಮ್ ಅವ್ರು ಕೊಟ್ಟರು. ಭಟ್ರು ಹಂಚ ಮೇಲೆ ದೋಸೆಯನ್ನು ಹುಯ್ತಾಯಿದ್ರು. ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಓಪನ್ ದೋಸೆನೂ ಕೊಡ್ತಾರೆ ನೋಡಿ. ಮಸಾಲೆ ದೋಸೆ, ಅದ್ಭುತವಾದ ಮಸಾಲೆ ದೋಸೆ, ಒಳ್ಳೆ ಡಿಸೈನ್ ಮಾಡಿ ಭಟ್ರು ಕೊಡ್ತಾರೆ ನೋಡಿ. ಇದು ಪಿರಮಿಡ್ ದೋಸೆ ಅಂತೇಳಿ. ಸರ್ ನೀವು ತಿನ್ನಿ ವಿರೂಪಾಕ್ಷವರೇ ಅಂತ ಪಿರಮಿಡ್ ದೋಸೆ ಕೊಟ್ಟರು. ಆ ಪಿರಮಿಡ್ ದೋಸೆ ಆದಮೇಲೆ ನೋಡಿ ಚಟ್ನಿ ಪುಡಿ ದೋಸೆ ಅಂತೇಳಿ ಕೊಟ್ಟರು. ನಾನು ಪಿರಮಿಡ್ ದೋಸೆ ತಿಂದೆ, ಭಾಳ ಅದ್ಭುತವಾದಂಥ ದೋಸೆ. ಅದ್ರ ಜೊತೆ ಪಲಾವು, ಗೀ ರೈಸು, 3 ಇಡ್ಲಿ, 1 ವಡೆ 60 ರೂಪಾಯಿ, ಕಾಫಿ, ಪಲಾವು, ಗೀ ರೈಸ್ ಎಲ್ಲ 40 ರೂಪಾಯಿ ಸರ್ ಅಂತಂದರು. ಭಾಳ ರುಚಿಕಟ್ಟಾಗಿತ್ತು ಕಾಫಿ. ಏನೇನು ಮಾಡ್ತೀರಾ ಸರ್? ಚಪಾತಿ, ರೈಸ್ ಬಾತು, ಗೀ ರೈಸು, ಇಡ್ಲಿ, ವಡೆ, ಸಾಂಬಾರು, 3-4 ಥರ ದೋಸೆ ವೆರೈಟಿ ಸಿಗುತ್ತೆ. ಮೈಸೂರಲ್ಲೇನು ರೀ 50 ರೂಪಾಯಿ ಮಿನಿ ಊಟ, 90 ರೂಪಾಯಿ ಚಪಾತಿ ಊಟ ಕಣ್ರಿ, ಅದ್ಭುತ.